ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆತನ ಚರ್ಚೆ ಶುರುವಾಗಿದೆ. ನಾನು ಒಪ್ಪಿಗೆ ಕೊಡ್ತೀನಿ. ಯಾವುದು ದ್ವಿಭಾಷಾ ಸೂತ್ರ ಕರ್ನಾಟಕದಲ್ಲಿ ದ್ವಿಭಾಷಾ ನಾವು ವಿ ಆರ್ ಫಾರ್ ದ್ವಿಭಾಷಾ ಸೂತ್ರ. ಗೊತ್ತಾಯ್ತಾ? ನಮ್ಮ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಬರ್ತಾ ಇದೆ. ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಗಮನ ಬಹಳ ಜನ ಸಾಯ್ತಾ ಇದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್, ಹಾಸನಲ್ಲಿ ಏನಾದ್ರೂ ಒಂದು ರೆಮಿಡಿ ಕಂಡುಹಿಡಿಬೇಕು ಸರ್. ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷ ಒಳಗಡೆ ಎಲ್ಲರಿಗೂ ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಕಂಡುಹಿಡಿಯತಕ್ಕಂಥದ್ದನ್ನ ಮಾಡಬೇಕಾಗ್ತದೆ. ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ. ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು ಅಲ್ಲೇನೋ ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಕಲ್ಸಿ ಎಂಕ್ವೈರಿ ಮಾಡಿಸೋದು, ಸತ್ತವ್ರಿಗೆಲ್ಲ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಎಲ್ಲ ಶಾಸಕರ ದೂರುಗಳನ್ನ ಕೇಳ್ತಾ ಇದ್ದಾರೆ. ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ, ಅವರು ಅಭಿಪ್ರಾಯ ಕೇಳ್ತಾರೆ. ಏನ್ ತೊಂದರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ. ಸಂಘಟನೆ ಏನೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದ್ ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ. ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ಉದ್ಘಾಟನೆ ಮಾಡ್ತೀರಾ ಅಂತ ಅಷ್ಟೇ. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಭವಿಷ್ಯ ನೋಡಿದೀನಿ ಅಂತ ಅವನು ಶ್ರೀರಾಮುಲು ಹೇಳಿದ್ನಲ್ಲ, ನಾವ್ ಎಷ್ಟು ಸರಿ ಗೆದ್ಕೋತಿರೋದು, ಎಷ್ಟು ಸರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಬಟ್ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.